ಪ್ರಿಯ ವೀಕ್ಷಕರೇ, ಇದು ಯಲ್ಲಾಪುರ ಲೋಕೋಪಯೋಗಿ ಇಲಾಖೆಯ ಕರ್ಮಕಾಂಡ. ಬೇಲಿಯೇ ಎದ್ದು ಹೊಲ ಮೇಯುತ್ತಿರುವ ಕತೆ. ಸರ್ಕಾರದ ಅನುದಾನ ಬೋಗಸ್ ಕಾಮಗಾರಿಯಲ್ಲಿ ಲೂಟಿ ಮಾಡುತ್ತಿರುವ ವ್ಯತೆ. ಯಲ್ಲಾಪುರ ಪಟ್ಟಣದಲ್ಲಿ ಅಳವಡಿಸಲಾದ ಅಲಂಕಾರಿಕ ದೀಪಗಳ ಕಾಮಗಾರಿ ಲೋಕೋಪಯೋಗಿ ಇಲಾಖೆಯಿಂದ ಸರಿಸುಮಾರು 4 ವರ್ಷಗಳ ಹಿಂದೆಯಿಂದಲೇ ಪ್ರಾರಂಭವಾಗಿ ಇದೀಗ ಇನ್ನೂ ಚಾಲ್ತಿಯಲ್ಲಿರುವುದು ಇಲ್ಲಿನ ದುರಂತ. ಆದರೆ ಈವರೆಗೂ ಕಾಮಗಾರಿ ಸಂಪೂರ್ಣವಾಗಿ ಆಗಿಲ್ಲದಿರುವುದು ಇಲ್ಲಿನ ವ್ಯತೆ. ಇನ್ನು ನಗರದ ರವೀಂದ್ರನಗರ ಮತ್ತು ಮಂಜುನಾಥ ನಗರದಲ್ಲಿ 2 ಕಂಬಗಳನ್ನು ಅಳವಡಿಸುವುದು ಬಾಕಿ ಇದೆ. ಅಲ್ಲದೆ ಈಗಾಗಲೇ ನಗರದಲ್ಲಿ ಅಳವಡಿಸಿರುವ ಅಲಂಕಾರಿಕ ದೀಪಗಳ ಪೈಕಿ 1, 2 ಬಹುತೇಕ ದೀಪಗಳು ಹಾಳಾಗಿರುತ್ತದೆ. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಇಷ್ಟು ಲೈಟ್ಗಳು ಇದು ಕೇವಲ ರವೀಂದ್ರನಗರದಲ್ಲಿ ತೆಗೆದೇ ಇರುವಂಥದ್ದು. ಇದು 4ನೇ ವರ್ಷ ರನ್ನಿಂಗ್. 4 ವರ್ಷದ ಹಿಂದಿನ ಕಾಮಗಾರಿ ಇದೆ, ಇನ್ನೂ ಪೂರ್ಣಗೊಳ್ಳಿಲ್ಲ. ಇನ್ನೂ ಕಂಬ ಮುರಿದಿದೆ, ಕಂಬ ಹಾಕಲಿಲ್ಲ. ಲೋಕೋಪಯೋಗಿ ಇಲಾಖೆ PWD ಇವರು ಅನುದಾನದಲ್ಲಿ ಆಗಿರೋದು. ಈಗ ಇದು ಅವ್ರಿಗೆ ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ, ಪಟ್ಟಣ ಪಂಚಾಯತ್ ಹೇಳ್ತಾರೆ. ಪಟ್ಟಣ ಪಂಚಾಯತಿಗೆ ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ ಅಂತೇಳಿ ನಾವು ಹ್ಯಾಂಡ್ ಓವರ್ ತೊಗೊಳ್ಳಿಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಇವರು ಈ ಅಲಂಕಾರಿಕ ದೀಪ ಬಂತಂತೇಳಿ ಪಟ್ಟಣ ಪಂಚಾಯತ್ ಏನು ಕಂಬಕ್ಕಿತ್ತಲ್ಲ ಲೈಟು, ಈ ಲೈಟನ್ನು ತೆಗೆದ್ರು. ಈಗ ಈ ಕಾಮಗಾರಿ ಇದೆಯಲ್ಲ, ಇದು ಪಬ್ಲಿಕ್ಕಿಗೆ ಯೂಸೇ ಇಲ್ಲ. ಅಷ್ಟು ಒಂದು ವರ್ಸ್ಟ್ ಯೂಸ್ ಇಲ್ಲದಂಥ ಕಾಮಗಾರಿ ತಂದಿದ್ದಾರೆ. ಈಗ ಕೇಳಿದ್ರೆ ಇದಕ್ಕೆ ಅಪ್ಪ ಅಮ್ಮನೇ ಇಲ್ಲ, PWD ಹಚ್ಕೊಳ್ಳೋದಿಲ್ಲ, ಪಟ್ಟಣ ಪಂಚಾಯತ್ ಹಚ್ಕೊಳ್ಳೋದಿಲ್ಲ. ಇದು ನಮ್ಮ ದೌರ್ಭಾಗ್ಯ. ಇದು ಅಲಂಕಾರಿಕ ದೀಪ ಅಂತೇಳಿ ಯಲ್ಲಾಪುರಕ್ಕೆ ತಂದಿದ್ದಾರೆ. ಇಡೀ ಯಲ್ಲಾಪುರಕ್ಕೆ ಅಲಂಕಾರ ಅಲ್ಲ, ಇದು ಇಡೀ ಅಲಂಕಾರ ಕೆಡಿಸ್ತಾ ಇದೆ. ಇದು ಆ ರೀತಿ ಯೋಜನೆ ತಂದಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಹೆಚ್ಚಿನ ಕಂಬಗಳ ದೀಪಗಳೇ ಉರಿಯುವುದಿಲ್ಲ. ಈ ಬಗ್ಗೆ ಪಟ್ಟಣ ಪಂಚಾಯತ್ ಗಮನಕ್ಕೆ ತಂದರೆ ಇದು ಲೋಕೋಪಯೋಗಿ ಇಲಾಖೆಯವರ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ, ನಮ್ಮ ಸುಪರ್ದಿಗೆ ನಾವಿನ್ನೂ ತೆಗೆದುಕೊಂಡಿಲ್ಲ ಎಂಬ ಉತ್ತರ ಬರುತ್ತದೆ. ಲೋಕೋಪಯೋಗಿ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಕೇಳಿದರೆ ಅವರು ಇದು ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಎನ್ನುವ ಹಾಗೆ ಹಾರಿಕೆ ಉತ್ತರ ನೀಡುತ್ತಾರೆ. ಈ 2 ಇಲಾಖೆಗಳ ಬೇಜವಾಬ್ದಾರಿತನದಿಂದ ಕೋಟಿ ರೂಪಾಯಿಗಳ ಸರ್ಕಾರದ ಯೋಜನೆ ಹಳ್ಳ ಹಿಡಿದಿರುವುದು ಮಾತ್ರ ಯಲ್ಲಾಪುರದ ಜನರ ದೌರ್ಭಾಗ್ಯ. ಪ್ರಿಯ ವೀಕ್ಷಕರೇ, ಈ 2 ಇಲಾಖೆಗಳ ಬೇಜವಾಬ್ದಾರಿಯಿಂದಾಗಿ ಕೆಲ ದಿನಗಳ ಹಿಂದೆ ನಗರದ MKB ಎದುರು ಒಂದು ಅಲಂಕಾರಿಕ ದೀಪದ ಕಂಬಕ್ಕೆ ಕಾರೊಂದು ಡಿಕ್ಕಿ ಹೊಡೆದು ಕಂಬ ಬೀಳುವ ಪರಿಸ್ಥಿತಿಯಲ್ಲಿದೆ. ಕಂಬ ಯಾವ ಕ್ಷಣದಲ್ಲೂ ಬೀಳುವ ಸ್ಥಿತಿಯಲ್ಲಿದೆ. ಇದರಿಂದ ಸಾರ್ವಜನಿಕರ ಜೀವಕ್ಕೆ ಹಾನಿ ಉಂಟಾಗುತ್ತದೆ ಎಂದು ತಿಳಿದಿದ್ದರೂ ಸಹಿತ PWD ಅಧಿಕಾರಿಗಳು ಗಣದ್ದಾಗಿ ಮಲಗಿಬಿಟ್ಟಿದ್ದಾರೆ ಎನ್ನುವುದು ಇಲ್ಲಿ ಗೋಚರವಾಗುತ್ತದೆ. ಈ ರೀತಿಯ ಅಲಂಕಾರಿಕ ದೀಪಗಳು ನಗರದಲ್ಲಿ ನೆನೆಗುದಿಗೆ ಬಿದ್ದಿದ್ದರೂ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳುತ್ತಿರುವುದು ದುರಂತವಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಗಳ ವಿರುದ್ಧ ಕ್ರಮ ಕೈಗೊಂಡು
ಸಾರ್ವಜನಿಕರಿಗೆ ಈ ಸರ್ಕಾರದ ಯೋಜನೆ ಉಪಯೋಗ ಆಗುವ ಹಾಗೆ ಮಾಡಿಕೊಡಬೇಕೆಂಬುದು ಜನರ ಅಳಲಾಗಿದೆ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.